ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮುಂದೆ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಗರದಲ್ಲಿ ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋಕ್ಕೂ ಮುನ್ನ ತುಂಬಾ ಹುಷಾರಾಗಿರಬೇಕು. ಯಾಕೆ ಅಂದ್ರೆ 2022ರಲ್ಲಿ ನಿಲ್ಲಿಸಲಾಗಿದ್ದಂತಹ ಟೋಯಿಂಗ್ ವ್ಯವಸ್ಥೆಯನ್ನ ಇದೀಗ ಮತ್ತೆ ಆರಂಭಿಸಲು ಬೆಂಗಳೂರು ಟ್ರಾಫಿಕ್ ಪೊಲೀಸರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಮಾರ್ಚ್ 25ರಿಂದಲೇ ಬೆಂಗಳೂರಿನಲ್ಲಿ ಟೋಯಿಂಗ್ ಪ್ರಕ್ರಿಯೆ ಪುನರ್ ಆರಂಭ ಆಗುವಂತ ಸಾಧ್ಯತೆ ಕೂಡ ಇದೆ. ಎಲ್ಲೆಂದರಲ್ಲಿ ವಾಹನಗಳನ್ನ ಪಾರ್ಕ್ ಮಾಡ್ತಾ ಇರುವ ಸಮಸ್ಯೆಗೆ ಇದೀಗ ಕಡಿವಾಣ ಹಾಕುವ ಉದ್ದೇಶದಿಂದ ಈ ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಕೂಡ ತಿಳಿಸಿದ್ದಾರೆ. ಪ್ರತಿ ಪಾಲಿಕೆ ವ್ಯಾಪ್ತಿಗೆ 2 ಟೋಯಿಂಗ್ ವಾಹನಗಳಂತೆ ಒಟ್ಟು 10 ವಾಹನಗಳನ್ನು ಒದಗಿಸಲಾಗಿದೆ. ಇನ್ನು ಟೋಯಿಂಗ್ ರೀ ಎಂಟ್ರಿ ಹೇಗಿರುತ್ತೆ, ಬೆಂಗಳೂರು ನಗರದಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್ ಅನ್ನುವಂಥದ್ದು ಈಗ ನಾವು ಗಮನಿಸಬಹುದು. ಇನ್ನು ಮುಂದೆ ಎಲ್ಲೆಂದರಲ್ಲಿ ಸುಮ್ಮನೆ ನೀವು ಕೂಡ ಗಾಡಿ ಪಾರ್ಕ್ ಮಾಡಿದ್ರೆ ಹುಷಾರಾಗಿರ್ಬೇಕಾಗತ್ತೆ. ಇಲ್ಲಿ ಮತ್ತೊಮ್ಮೆ ಈ ಒಂದು ರೂಲ್ಸ್ಗಳು ಜಾರಿ ಆಗ್ತಾ ಇದೆ. ಪ್ರತಿ ಜಿಬಿಎ ಕಮಿಷನರ್ಗೆ 2 ಟೋಯಿಂಗ್ ವೆಹಿಕಲ್ ನೀಡಿರೋ ಜಿಬಿಎ, ಹಾಗಾಗಿ ಬಹುತೇಕ 2,000ವರೆಗೂ ಕೂಡ ಟೋಯಿಂಗ್ ಫೈನ್ ನಿಗದಿ ಆಗುತ್ತೆ. ಎಲ್ಲೆಂದರಲ್ಲಿ ನೀವು ಸುಮ್ಮನೆ ಪಾರ್ಕಿಂಗ್ ಮಾಡಿ ಹೋದ್ರೆ 2,000 ರೂಪಾಯಿ ಫೈನ್ ಹಾಕ್ತಾರೆ. ಇನ್ನು ಮುಂದೆ ವಾಹನ ಸವಾರರಿಗೆ 1,000 ಟೋಯಿಂಗ್ ಫೀಸ್ ಇರುತ್ತೆ, 1,000 ನೋ ಪಾರ್ಕಿಂಗ್ ಫೀಸ್ ಶುಲ್ಕ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಟೋಯಿಂಗ್ಗೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಟೋಯಿಂಗ್ ವಾಹನದಲ್ಲಿ ಈ ಬಾರಿ ಕ್ಯಾಮ್ರಾ ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲೆಂದರಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿ ಹೋದ್ರೆ ಅಲ್ಲಿ ಈಗ ಒಂದು ಕಡೆ ಕ್ಯಾಮೆರಾ ಇರುತ್ತೆ, ಮತ್ತೊಂದು ಕಡೆ ಫೈನ್ ಕೂಡ ನೀವು ಕಟ್ಟಬೇಕಾಗುತ್ತೆ. ಸಾಕಷ್ಟು ಬಾರಿ ಸಾರ್ವಜನಿಕರಿಗೆ ಮತ್ತೆ ಪೊಲೀಸರಿಗೆ ವಾಗ್ವಾದ ಕೂಡ ನಡೀತಾ ಇತ್ತು ಇದೇ ವಿಚಾರದಲ್ಲಿ. ಟೋಯಿಂಗ್ ಮಾಡುವ ಸಂದರ್ಭದಲ್ಲಿ ಗಲಾಟೆ ಕೂಡ ನಡೆದಿದೆ. ಹಾಗಾಗಿ ಪೊಲೀಸರ ಮೇಲೆ ಹಲವು ಆರೋಪಗಳನ್ನ ಮಾಡ್ತಾ ಇದ್ದಂತ ಸಾರ್ವಜನಿಕರು ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಕೆಲವು ನಿಯಮಗಳನ್ನ ಜಾರಿಗೆ ತರಲಾಗ್ತಿದೆ. ಇನ್ನು ಪ್ರತಿ ಟೋಯಿಂಗ್ಗೆ ವಾಹನದಲ್ಲಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ, ಒಬ್ಬ ಕಾನ್ಸ್ಟೇಬಲ್ ಮತ್ತು ಜಿಬಿಎ 4 ಸಿಬ್ಬಂದಿಗಳು ಇರ್ತಾರೆ. ಒಂದೊಂದು ಟೋಯಿಂಗ್ ಅಲ್ಲಿ ಇಲ್ಲಿ ಜಿಬಿಎ ಸಿಬ್ಬಂದಿ ಇರ್ತಾರೆ, ಅದಾದ ನಂತರ ಕಾನ್ಸ್ಟೇಬಲ್ ಇರ್ತಾರೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇರ್ತಾರೆ. ಹಾಗಾಗಿ ಈಗ ಇನ್ನು ಮುಂದೆ ಎಲ್ಲೆಂದರಲ್ಲಿ ನೀವು ಈ ಮೇನ್ ರೋಡ್ಗಳಲ್ಲಿ ಅಥವಾ ಟ್ರಾಫಿಕ್ ಇರುವಂತಹ ಭಾಗಗಳಲ್ಲಿ ಎಲ್ಲಾದರೂ ನೀವು ಗಾಡಿಗಳನ್ನು ಪಾರ್ಕ್ ಮಾಡಿ ಹೋಗ್ತೀರಾ ಅಂತಂದ್ರೆ ಅಲ್ಲಿ ನಿಮಗೂ ಕೂಡ ಫೈನ್ ಹಾಕ್ತಾರೆ. ಅದಾದ ನಂತರ ಇಲ್ಲಿ ನೋ ಪಾರ್ಕಿಂಗ್ ಶುಲ್ಕ ಹಾಕ್ತಾರೆ. ಹಾಗಾಗಿ ಕೂಡಲೇ ನಿಮ್ಮ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅನ್ನುವಂಥದ್ದು ಇದೀಗ ಈ ಹಿಂದೆ ಏನು ನಿಲ್ಲಿಸಿದಂಥ ರೂಲ್ಸ್ ಇದೀಗ ಮತ್ತೊಮ್ಮೆ ಜಾರಿ ಆಗ್ತಿದೆ.